ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಬ್ಬರು ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಟೈಮ್ನಲ್ಲಿ ಹೆವಿ ಫ್ಲೋ ಇರುತ್ತಲ್ವ, ಹೆವಿ ಬ್ಲೀಡಿಂಗ್ ಇರುತ್ತೆ. ಅಂತಹ ಹೆಣ್ಮಕ್ಳಿಗೊಂದು ಒಳ್ಳೆಯ ಮನೆಮದ್ದನ್ನು ಇವತ್ತು ತಿಳಿಸ್ಕೊಡ್ತೇನೆ ಬನ್ನಿ. ಇದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ನಾನು 4ರಿಂದ 5 ಇಲ್ಲಿ ಮುಟ್ಟಿದರೆ ಮುನಿ ಅಂತ ಸಸ್ಯ ಬರುತ್ತಲ್ವ, ನಾಚಿಕೆ ಮುಳ್ಳು ಅಂತೀವಿ ನಮ್ಮ ಸೈಡಲ್ಲೆಲ್ಲ. ಅದನ್ನು ತೊಗೊಂಡಿದ್ದೀನಿ. ಒಂದು 4ರಿಂದ 5 ಗಿಡನ ತೊಗೊಂಡಿದ್ದೀನಿ. ಬೇರು ಸಮೇತ ತೊಗೊಂಡಿದ್ದೀನಿ. ಇಲ್ಲಿ ಬೇರು ಕಾಣ್ತಾ ಇರ್ಬೋದು ನೋಡಿ ನಿಮಗೆ. ಬೇರು ಸಮೇತ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಒಂದು 5ರಿಂದ 6 ಸಲ ವಾಶ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡ್ಕೋಬೇಕು. ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಕೈಗೆಲ್ಲ ಚುಚ್ಕೊಳ್ಳುತ್ತಲ್ವ, ಮುಳ್ಳೆಲ್ಲ ಇರುತ್ತೆ ಅದರಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ. ವಾಶ್ ಎಲ್ಲ ಮಾಡ್ಕೊಂಡಾದ ನಂತರ ಇದನ್ನು ಒಂದು ಕಟ್ಟಿಂಗ್ ಬೋರ್ಡ್ ತೊಗೊಂಡು ಅದರ ಮೇಲಿಟ್ಟು ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು. ಇದು ನಿಮಗೆ ಈ ಪೀರಿಯಡ್ಸ್ ಟೈಮ್ನಲ್ಲಿ ಬರುವಂತಹ ಒಂದು ಫ್ಲೋ ಇರುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಅಂದರೆ ಅದಕ್ಕೆ ರೀಸನ್ ಏನಂತ ಹೇಳಿದರೆ, ಕೆಲವೊಬ್ಬರಿಗೆ ಹೆರಿಡಿಟಿಯಿಂದ ಬಂದಿರೋದಕ್ಕೆ ಕೂಡ ಚಾನ್ಸ್ ಇರುತ್ತೆ. ಹಾಗೆ ಇನ್ನು ಕೆಲವೊಬ್ಬರಿಗೆ ಈ ಏನಾದರೂ ಗರ್ಭಕೋಶದಲ್ಲಿ ಗೆಡ್ಡೆ ಈ ಥರ ಇದ್ದಾಗ, ಏನಾದರೂ ಪ್ರಾಬ್ಲಮ್ ಇದ್ದಾಗ ಕೂಡ ಇಂತಹ ಒಂದು ಹೆವಿ ಬ್ಲೀಡಿಂಗ್ ಅನ್ನುವಂತಹ ಒಂದು ಸಮಸ್ಯೆ ಬರೋದಕ್ಕೆ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಟೈಮಲ್ಲಿ ನೀವು ಇದನ್ನು ಮಾಡಿ ಕುಡಿದರೆ, ಇದರಿಂದ ಕಷಾಯ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅದನ್ನು ಮಾಡಿ ಕುಡಿದರೆ ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ರಿಸಲ್ಟ್ ಖಂಡಿತವಾಗ್ಲೂ ಸಿಗಂತೆ ಅಂತಲೇ ಹೇಳ್ಬೋದು. ಹಾಗೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಈ ಮಹಿಳೆಯರಿಗೆ ಕೂಡ, ಅಂದರೆ 45 ಟು 50 ಟು 53 ಅದರ ಮಧ್ಯದಲ್ಲಿ ಬರುವಂತಹ ಒಂದು ಮೆನೋಪಾಸ್ ಸ್ಟೇಜ್ ಏನಿರುತ್ತೆ ನೋಡಿ, ಆ ಸ್ಟೇಜಲ್ಲಿರುವಂತಹ ಮಹಿಳೆಯರಿಗೆ ಕೂಡ ಅಷ್ಟೇ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಬರುತ್ತೆ. ಆ ಟೈಮ್ನಲ್ಲಿ ರೆಗ್ಯುಲರ್ ಆಗಿ ತಿಂಗಳ ಪೀರಿಯಡ್ಸ್ ಆಗಲ್ಲ. ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಹೆವಿ ಫ್ಲೋ ಇರುತ್ತೆ. ಮಹಿಳೆಯರಿಗೆಲ್ಲ ತುಂಬ ಕಷ್ಟಪಡ್ತಾರೆ. ಸೊ ಆ ಟೈಮಲ್ಲಿ ಕೂಡ ಅಷ್ಟೇ ಇದರಿಂದ ನೀವು ಕಷಾಯ ಮಾಡಿಕೊಂಡು ಸ್ಟಾರ್ಟಿಂಗ್ ಡೇಸ್ನಿಂದ 3 ಡೇಸ್ ತನಕ, ಅಂದರೆ 3 ದಿವಸ ನೀವು ಇದನ್ನು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಅಷ್ಟೇ ಒಂದು ನಿಮಗೆ ಹೆವಿ ಫ್ಲೋ ಏನಿರುತ್ತೆ ನೋಡಿ, ಅದು ಕಡಿಮೆ ಆಗುತ್ತೆ. ಸೊ ಇದನ್ನು ಕಟ್ ಮಾಡುವಂತಹ ವಿಧಾನನ ತೋರಿಸಿದ್ದೀನಿ. ಒಂದು ದಪ್ಪ ಟವೆಲ್ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಕಟ್ ಮಾಡಿ, ಇಲ್ಲಂತ ಹೇಳಿದರೆ ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ ಕೈಗೆ. ಸೊ ಹಾಗಾಗಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ನಂತರ ಇದನ್ನು ಇವಾಗ ಕಟ್ ಮಾಡಿದ್ದೀನಲ್ವ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನಾನು ಒಂದೇ ಸಲ ಹಾಕಿದೆ, ಬಟ್ ಅದು ಗ್ರೈಂಡ್ ಆಗಿಲ್ಲ. ಸೊ ಒಂದು 3 ಸಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಈ ಮನೆಮದ್ದು ತುಂಬ ಉಪಯೋಗವಾಗುವಂತಹ ಒಂದು ಮನೆಮದ್ದು ಅಂತ ಹೇಳ್ಬೋದು. ನೀವು ಇವಾಗ ಹಾಸ್ಪಿಟಲ್ಗೆ ಹೋಗ್ತೀರಿ, ಆ ಟೈಮಲ್ಲೆಲ್ಲ ಡಾಕ್ಟರ್ಸ್ ಹತ್ರ ಹೋಗ್ತೀರಿ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇನ್ನೂ ಜಾಸ್ತಿ ಆಯಿತು ಅಂತ ಅಂದಾಗ ಇಂಜೆಕ್ಷನ್ ಕೊಡ್ತಾರೆ. ಎಷ್ಟು ದಿವಸ ಕೊಡ್ತಾರಲ್ವ, ಒಂದು ದಿವಸ ಇಂಜೆಕ್ಷನ್ ಕೊಡ್ತಾರೆ, ನೆಕ್ಸ್ಟ್ ಡೇ ವಾಪಸ್ ಅದೇ ರೀತಿ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈ ಕಷಾಯನ ಮಾಡಿಕೊಡಿರಿ. ಸ್ಟಾರ್ಟಿಂಗ್ ಡೇಸಿಂದ 3 ದಿವಸ ತನಕ ಕಂಟಿನ್ಯೂಸ್ ಆಗಿ 3 ದಿವಸ ಇದರಿಂದ ಒಂದು ಕಷಾಯ ಮಾಡಿಕೊಡಿರಿ. ನಿಮಗೆ ಒಳ್ಳೆ ರೀತಿಯಾದಂತಹ ರಿಸಲ್ಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದರಿಂದ ಏನೂ ತೊಂದರೆ ಇಲ್ಲ. ತುಂಬಾ ಒಳ್ಳೆಯದು ಇದರಿಂದ ಮಾಡಿ ಕುಡಿಯುವಂತಹ ಕಷಾಯ ಅಂತ ಹೇಳ್ಬೋದು. ಕೆಲವು ರೋಗಗಳಿಗೆ ಇದರಿಂದ ಒಳ್ಳೆ ರೀತಿಯಾದಂತಹ ಉಪಯೋಗ ಇದೆ. ಸೊ ಹಾಗಾಗಿ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ತೊಗೊಂಡು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ದೊಡ್ಡ ಗ್ಲಾಸ್ ತೊಗೊಳ್ಳಿ, ಚಿಕ್ಕ ಗ್ಲಾಸ್ ಬೇಡ. ದೊಡ್ಡ ಗ್ಲಾಸ್ನಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದನ್ನು ಇವಾಗ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಎಲ್ಲಿ ತನಕ ಅಂತ ಹೇಳಿದರೆ, ಇವಾಗ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಲ್ವ, ಅದು 1 ಗ್ಲಾಸ್ ಬರಬೇಕು. 1 ಗ್ಲಾಸ್ ಆಗೋ ತನಕ ಚೆನ್ನಾಗಿ ಇದನ್ನು ಕುದಿಸಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ವಾಂಟಿಟಿ ಇದೆ ಅಂತ ಅಂದ್ಬಿಟ್ಟು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಒಂದು 10 ನಿಮಿಷ ಬೇಕು ಇದು ಕುದಿಯೋದಕ್ಕೆ, ಆವಾಗ ಚೆನ್ನಾಗಿ. ಈಗ 10 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ. 2 ಗ್ಲಾಸ್ ಇಟ್ಕೊಂಡಿದ್ದೀನಲ್ವ, ಇವಾಗ 1 ಗ್ಲಾಸಿಗೆ ಬಂದಿದೆ ನೋಡಿ. ಇನ್ನು ಸಾಕು, ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನು ಇವಾಗ ನೀಟಾಗಿ ಸೋಸ್ಕೋತಾ ಇದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಒಂದು ಮನೆಮದ್ದು. ಬಟ್ ಇದರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಹೆಚ್ಚಿನವರಿಗೆ ಗೊತ್ತಿರಲ್ಲ. ನಮ್ಮ ಹಿಂದಿನ ಕಾಲದವರಿಗೆಲ್ಲ ಗೊತ್ತಿರುತ್ತೆ, ಅಜ್ಜಿಯಂದಿರಿಗೆ, ಅಮ್ಮಂದಿರಿಗೆಲ್ಲ. ಬಟ್ ಈಗಿನವರಿಗೆಲ್ಲ ಅಷ್ಟೊಂದು ಇದರ ಬಗ್ಗೆ ಗೊತ್ತಿರಲ್ಲ. ಆದರೆ ಇದನ್ನು ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇದರಿಂದ ಆಗೋದಿಲ್ಲ. ಹಾಗೆ ಯಾವ ಏಜ್ನವ್ರು ಬೇಕಿದ್ದರೂ ಕುಡಿಬಹುದು. ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಭಯ ಪಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಮಕ್ಕಳಿಗೆ ಬೇಕಿದ್ದರೂ ಇದನ್ನು ಕೊಡ್ಬೋದು, ಏನೂ ತೊಂದರೆ ಆಗಲ್ಲ. ಸೊ ಇಷ್ಟೇ ಇವತ್ತಿನ ಒಂದು ಮನೆಮದ್ದನ್ನು ನಿಮಗೆ ತಿಳಿಸ್ಬೇಕಿತ್ತು. ತುಂಬ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಒಂದು ಮನೆಮದ್ದು ಆದ್ದರಿಂದ ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ, ಏನಾದರೂ ನಿಮಗೆ ಇದರಿಂದ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತಂದರೆ, ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡೋದ್ರಿಂದ
ನಾನು ಯಾವುದೇ ವೀಡಿಯೋಸ್ ಹಾಕಿದರೆ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.